ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಈ ಸಾರಿ ಮುಸಲ್ಮಾನ್ ಬಾಂಧವರಿಗೆ ರಂಜಾನದ ಇಫ್ತಿಹಾರ ಕೂಟದ ಔತಣವನ್ನು ಪೂರ್ಣವಾಗಿ ಕೊಟ್ಟಿದೆ. ಈ ಬಜೆಟ್ನಲ್ಲಿ ಏನಾದರೂ ಅಲ್ಪಸಂಖ್ಯಾತ ಹೆಸರಿನಲ್ಲಿ ಮುಸಲ್ಮಾನರಿಗೆ ಪಟ್ಟಂತಹ ಅನುದಾನಗಳನ್ನು ನಾವು ನೋಡಿದರೆ ಇನ್ನೊಮ್ಮೆ ಸಿದ್ದರಾಮಯ್ಯನವರು ಇದು ನಮ್ಮ ಮುಸಲ್ಮಾನ್ ಸರ್ಕಾರ ಅನ್ನೋದು ಸಿದ್ಧ ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ರಾಜೀವ್ ಗಾಂಧಿ ಅವರು ಹೇಳಿದ್ರು, ಯಾವ ರೀತಿ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಅದೇ ರೀತಿ ಮುಸಲ್ಮಾನ್ ಸರ್ಕಾರ ಅನ್ನತಕ್ಕಂಥ ಮಾತನ್ನು ಇನ್ನೊಮ್ಮೆ ದೃಢಪಡಿಸಿದ್ದಾರೆ. ಯಾಕೆಂತಂದ್ರೆ ಅಲ್ಪಸಂಖ್ಯಾತ ಮಹಿಳಾ ಕಾಲೇಜು 16 ಹೊಸ ಕಾಲೇಜುಗಳು, 100 ಉರ್ದು ಕಾಲೇಜುಗಳಿಗೆ ಹೈಟೆಕ್ ಟಚ್ ಕೊಡ್ತಾ ಇದ್ದಾರೆ. ಇವರು ಹಜ್ ಭವನದ ಹೊಸ ನಿರ್ಮಾಣಕ್ಕಾಗಿ ದುಡ್ಡು ಕೊಡ್ತಾ ಇದ್ದಾರೆ. ಮುಸಲ್ಮಾನರ ಮದುವೆಗೆ ಅನುದಾನವನ್ನು ಸಹಾಯವನ್ನು ಕೊಡ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಎಲ್ಲೆಲ್ಲಿ ಅಲ್ಪಸಂಖ್ಯಾತ ಅಂತ ಬರ್ತದೋ ಅದು ಎಲ್ಲ ಮುಸಲ್ಮಾನರು ಅಂತ ಹೇಳಬಾರದು ಅನ್ನೋ ಸಲುವಾಗಿ ಅಲ್ಪಸಂಖ್ಯಾತರು ಈ ಪದವನ್ನು ಸಿದ್ದರಾಮಯ್ಯ ಅವರು ಬಳಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರ 169 ಹಾಸ್ಟೆಲ್ಗಳಿಗೆ 25,000 ವಿದ್ಯಾರ್ಥಿಯರಿಗೆ ಸ್ವಯಂ ರಕ್ಷಣಾ ತರಬೇತಿ. ಯಾಕೆ ಸ್ವಯಂ ರಕ್ಷಣಾ? ಇನ್ನೊಬ್ಬ ಬೇರೆ ವಿದ್ಯಾರ್ಥಿಗಳಿಗೆ ಬೇಡೇನೋ ಸ್ವಯಂ ರಕ್ಷಣೆ? ಈ ಬಜೆಟ್ನಲ್ಲಿ ಆಯ್ದು ಹುಡುಕಿ ಮುಸಲ್ಮಾನರಿಗೆ ಏನು ಕೊಡಬೇಕಪ್ಪ, ಈ ರಂಜಾನದ ಹಬ್ಬದಲ್ಲಿ ಕೊಡುಗೆ ಏನು ಕೊಡಬೇಕು ಅನ್ನೋ ಸಲುವಾಗಿ ಸಂಪೂರ್ಣ ಬಜೆಟ್ ಅನ್ನು ಅಲ್ಪಸಂಖ್ಯಾತ ಹೆಸರಿನಲ್ಲಿ ಎಲ್ಲವನ್ನು ಮುಸಲ್ಮಾನರಿಗೆ ಕೊಟ್ಟಂತ ಈ ಸರ್ಕಾರ ಇದು ಅತ್ಯಂತ ಬೋಗಸ್ ಬಜೆಟ್ ಅನ್ನು ಕೊಟ್ಟಂತ ಸರ್ಕಾರ. ಇದು ತಾರತಮ್ಯವನ್ನು ಮಾಡದಂತ ಸರ್ಕಾರ. ಬಾಗಲಕೋಟ್ ಮೆಡಿಕಲ್ ಕಾಲೇಜು 10 ವರ್ಷದ ಹಿಂದೆ ಸಿದ್ದರಾಮಯ್ಯವರೇ ನೀವೇ ಘೋಷಣೆ ಮಾಡಿದ್ರಿ. ಇವತ್ತಿನವರೆಗೆ ಅದಕ್ಕೆ ₹1 ಸಹಿತ ಅನುದಾನವನ್ನು ಇಟ್ಟಿಲ್ಲ. ಪುನಃ ಅದರ ಮಾತನ್ನು ಈ ಬಜೆಟ್ನಲ್ಲಿ ಹೇಳಿದ್ರಿ. ST ಜನಾಂಗಕ್ಕೆ ಯಾವುದೇ ಹೊಸ ಯೋಜನೆಯನ್ನು ಕೂಡ ತಾವು ಮಾಡಿಲ್ಲ. ನಿಮಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿದಂತಹ ಬಾದಾಮಿಯ ಚಾಲುಕ್ಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಇವತ್ತಿನವರೆಗೂ ಸಹಿತ ₹1 ಸಹಿತ ಬಿಡುಗಡೆಯಾಗಿಲ್ಲ. ಬಾದಾಮಿಯ ಲಲಿತ ಕಲಾ ಅಕಾಡೆಮಿ ವಿಶ್ವವಿದ್ಯಾಲಯ ಅನೇಕ ವರ್ಷಗಳ ಹಿಂದೆ ಘೋಷಣೆಯಾದರೂ ಅದಕ್ಕೂ ಕೂಡ ₹1 ಇಲ್ಲ. ಅಭಿವೃದ್ಧಿ ಶೂನ್ಯವಾಗಿದೆ. ಈ ರೀತಿ ತಾವು ತಾರತಮ್ಯವಾದಂತಹ ಬಜೆಟ್ ಅನ್ನು ಕೊಟ್ಟಿದ್ದೀರಿ. ಇದರಿಂದ ಕರ್ನಾಟಕದ ಜನತೆ ಸಂಪೂರ್ಣ ನಿಮ್ಮ ಮೇಲೆ ಇರ್ತಕ್ಕಂಥ ವಿಶ್ವಾಸ ಕಳೆದುಕೊಂಡಿದ್ದಾರೆ. ಈ ಬಜೆಟ್ ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ಹೆಸರಿನಲ್ಲಿ ಮುಸಲ್ಮಾನರ ಬಜೆಟ್ ಅಂತ ನಾನು ಹೇಳಲು ಬಯಸ್ತಾ ಇದ್ದೇನೆ.